ನಮಸ್ಕಾರ ಎಲ್ರಿಗೂ ಕನ್ನಡತಿ ಪಾಕಶಾಲೆಗೆ ಸ್ವಾಗತ. ನಾನು ಚೈತ್ರ. ಬೆಳಗ್ಗೆ ಸಂಜೆ ಒಂದು ಕಪ್ ಕಾಫಿ ಬೇಕೇ ಬೇಕು ಅನಿಸುತ್ತೆ. ಒಂದು ಕಪ್ ಕಾಫಿನ ಕುಡಿಲಿಲ್ಲ ಅಂದರೆ ತಲೆನೋವು ಅಥವಾ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ನನಗೆ ಗಿಡಗಳು ಬೆಳೆಸೋದು ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಥರ ಗಿಡಗಳು ಅಂದರೆ ಇನ್ನೂ ಇಷ್ಟ ಆಗಿಬಿಡುತ್ತೆ. ಸಂಜೆ ಹೊತ್ತು ಗಿಡಗಳು ನೋಡಲಿಕ್ಕೆ ಎಷ್ಟು ಚಂದ ಅನಿಸುತ್ತೆ ಅಲ್ವಾ. ಹಗಲೆಲ್ಲ ಬಿಸಿಲಿರುತ್ತೆ, ಬಾಡ್ದಂಗಾಗಿರುತ್ತೆ. ಮಧ್ಯಾಹ್ನ ಮೇಲೆ ನೀರನ್ನು ಹಾಕಿದಾಗ ನೀರನ್ನು ಚೆನ್ನಾಗಿ ಕುಡಿದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಲ್ವಾ. ಇನ್ನು ನಮ್ಮ ಮನೆ ರೋಡಲ್ಲಿ ಏನೋ ಒಂದು ರಕ್ಷಣಾ ವೇದಿಕೆದು ಫಂಕ್ಷನ್ ಬೇರೆ ಇಟ್ಕೊಂಡಿದ್ರು. ಆ ಸೌಂಡ್ ಬೇರೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಜೊತೆಗೆ ನಾನು ಊರಿಗೆ ಬೇರೆ ಹೊರಡಬೇಕಿತ್ತು. ಪ್ಯಾಕಿಂಗು ಕೂಡ ಮಾಡ್ಕೊಳ್ತಾ ಇದ್ದೆ. ಮಕ್ಕಳು ಅವ್ರ ಪಾಡ್ಗವರು ಹೋಮ್ವರ್ಕ್ ಬರ್ಕೊಳ್ತಾ ಇದ್ರು, ಓದ್ಕೊಳ್ತಾ ಇದ್ರು. ದೊಡ್ಡವರಿಬ್ರು ಓದ್ಕೊಳ್ತಾ ಇದ್ರು. ನನ್ನ ಚಿಕ್ಕ ಮಗ ಕೆಳಗಡೆ ಆಟ ಆಡ್ತಾ ಇದ್ದ. ಇನ್ನು ನನ್ನ ಮಗಳು ಇದೇನು ಅದೇನು ಅಂತ ಸುಮ್ಮನೆ ಕೇಳ್ತಾ ಇರ್ತಾಳೆ. ಅವಳಿಗೆ ಗೊತ್ತಿದ್ರು ಕೂಡ ಕೇಳ್ತಾಳೆ. ಬೆಳಗ್ಗೆ ಫಂಕ್ಷನ್ಗೆ ಹೋಗೋದಿದ್ದರಿಂದ ಈ ಸೀರೆ ಉಟ್ಕೊಳ್ಳಿಕ್ಕೆ ಎತ್ತಿಟ್ಕೊಳ್ತಾ ಇದ್ದೆ. ಊರಿಗೆ ನಾನು ನನ್ನ ಚಿಕ್ಕ ಮಗ ಇಬ್ಬರೇ ಹೋಗ್ತಾ ಇದ್ದಿದ್ದರಿಂದ ಅಷ್ಟೇನು ಪ್ಯಾಕಿಂಗ್ ಇರಲಿಲ್ಲ. ಸೀರೆ ನಂತರ ಈ ಡ್ರೆಸ್ಸನ್ನು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಡ್ರೆಸ್ಸನ್ನು ಕೂಡ ಇಟ್ಕೊಳ್ತಾ ಇದ್ದೆ. ಎಲ್ಲಿದ್ರೂ ರಾತ್ರಿ ಹೊತ್ತು ಬಟ್ಟೆನ ಚೇಂಜ್ ಮಾಡಿಕೊಂಡೇ ಮಲ್ಕೊಳ್ಳೋ ಅಂತಹ ಅಭ್ಯಾಸ. ಒಂದು ನೈಟ್ ಡ್ರೆಸ್ ಅಂತೂ ಇರಲೇಬೇಕು. ಇನ್ನಿದು ನಾನು ಸಿಂಪಲಾಗೊಂದು ಮೇಕಪ್ ಐಟಮ್ಸು, ಮಾಯ್ಶ್ಚರೈಸರು, ಸನ್ಸ್ಕ್ರೀನು, ಒಂದು ಕಾಂಪ್ಯಾಕ್ಟ್ ಪೌಡರು, ಒಂದು ಲೂಸ್ ಪೌಡರು, ಜೊತೆಗೆ ಕಲರ್ ಸ್ಟಿಕ್ಕರ್ಸು, ಲಿಪ್ ಕೇರು, ಹಾಗೆ ಒಂದು ಸಿಂಪಲಾಗಿ ಲಿಪ್ಸ್ಟಿಕ್ಕು, ಒಂದು ಬಾಚಿಣಿಗೆ, ಬ್ಲ್ಯಾಕ್ ಕಲರ್ ಐಲೈನರು, ಹಣೆಗಿಡ್ಲಿಕ್ಕೆ, ಕುಂಕುಮ ಅಂತೂ ಜೊತೆಯಲ್ಲಿ ಯಾವಾಗಲೂ ಇದ್ದೇ ಇರಬೇಕು ನನಗೆ. ಫೇಸ್ ವಾಶು ಎಲ್ಲೋದ್ರೂ ಕೂಡ ತೊಗೊಂಡೋಗ್ತೀನಿ. ತುಂಬ ದೊಡ್ಡದಿದ್ದರಿಂದ ಬೇರೆ ಒಂದಕ್ಕೆ ಹಾಕಿ ಇಟ್ಕೊಳ್ತಾ ಇದ್ದೆ. ನನ್ನ ಮಗಳು ಮಮ್ಮಿ ಯಾಕೆ ಇದನ್ನು ತೋರಿಸ್ತಾ ಇದೆ ಅಂತ ನೋಡ್ತಾನೆ ಇದ್ದಾಳೆ. ಇದಿಷ್ಟು ಕಾಸ್ಮೆಟಿಕ್ಸ್ ಅಂತಲೇ ಹೇಳ್ಬೋದು. ಇಷ್ಟೇ ನಾನು ಯಾವಾಗಲೂ ಬಳಸೋದು. ಇನ್ನು ನಾನು ಡೈಲಿ ಪರ್ಸನ್ನ ಯೂಸ್ ಮಾಡ್ತೀನಿ. ಪರ್ಸಲ್ಲಿ ಆಧಾರ್ ಕಾರ್ಡ್ ಎಲ್ಲ ಇದ್ದಿದ್ದರಿಂದ ಆಧಾರ್ ಕಾರ್ಡು, ATM ಕಾರ್ಡ್ ಎಲ್ಲ ತೆಗೆದುಬಿಟ್ಟು ಬ್ಯಾಗಿಗೆ ಹಾಕ್ಕೊಳ್ತಾ ಇದ್ದೆ. ಎಮರ್ಜೆನ್ಸಿಯಲ್ಲಿ ಫೋನು ಕೈ ಕೊಟ್ಟಾಗ ಅಥವಾ ದುಡ್ಡು ಇಲ್ಲದೆ ಇರೋಂತಹ ಟೈಮಲ್ಲಿ ATM ಇರಲೇಬೇಕು ಅಲ್ವಾ. ಲಿಪ್ ಕೇರ್ ಅಂತೂ ಪರ್ಸಲ್ಲಿ ಇರುತ್ತೆ. ಜೊತೆಗೆ ಒಂದು ಪೆನ್ನು ಕೂಡ ಇಟ್ಟೇ ಇರ್ತೀನಿ ನಾನು ಯಾವಾಗಲೂ. ಎಲ್ಲಿಗಾದರೂ ಹೊರಟಾಗ ಇಷ್ಟಂತೂ ಬ್ಯಾಗಲ್ಲಿ ಎಮರ್ಜೆನ್ಸಿಗೆ ಇದ್ದೇ ಇರುತ್ತೆ. ಜೊತೆಗೆ ಒಂದು ಕರ್ಚೀಫು, ಒಂದು ಟವಲ್ಲು, ಟಿಶ್ಯೂ ಪೇಪರ್ ಅಂತೂ ಇಟ್ಟಿರ್ತೀನಿ. ಮಕ್ಕಳಿರೋದ್ರಿಂದ ಟಿಶ್ಯೂ ಪೇಪರು ಬ್ಯಾಗಲ್ಲಿ ಇರಲೇಬೇಕು. ಇನ್ನು ನನ್ನ ಚಿಕ್ಕ ಮಗ ಅಷ್ಟೇ ನನ್ನ ಜೊತೆ ಬರ್ತಾ ಇದ್ದಿದ್ದು. ಅವನ ಬಟ್ಟೆಗಳನ್ನೂ ಕೂಡ ಐರನ್ ಮಾಡಿ ಇಟ್ಟಿದ್ದೆ. ಅದನ್ನು ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ಎಲ್ಲಿಗಾದರೂ ಹೊರಟಾಗ ದೊಡ್ಡವ್ರ ಬಟ್ಟೆನ ಬೇಕಾದರೂ ಪ್ಯಾಕ್ ಮಾಡ್ಬೋದು. ಚಿಕ್ಕ ಮಕ್ಕಳು ಬಟ್ಟೆಗಳನ್ನ ಪ್ಯಾಕ್ ಮಾಡೋದು ತುಂಬಾ ಹಿಂಸೆ ಅನಿಸುತ್ತೆ ಅಲ್ವಾ. ಚಿಕ್ಕ ಬಟ್ಟೆಗಳು ಫೋಲ್ಡ್ ಮಾಡಿಕೊಂಡು ಎಲ್ಲನೂ ತುಂಬಿಕೊಂಡು ಅವ್ರಿಗೇನು ಬೇಕೋ ಅದನ್ನು ಕೂಡ ಎಮರ್ಜೆನ್ಸಿಗೆ ಇಟ್ಕೊಳ್ಳೇಬೇಕಾಗತ್ತೆ ಅಲ್ವಾ. ಮಕ್ಕಳು ಜೊತೇಲಿ ಬರ್ತಾರೆ ಅಂದರೆ ಎಮರ್ಜೆನ್ಸಿಗೆ ಏನೇನು ಬೇಕೋ ಅದನ್ನು ಇಟ್ಕೊಳ್ಳೇಬೇಕಾಗುತ್ತೆ ಅಲ್ವಾ. ಊರಿಗೆ ಹೋಗೋದಕ್ಕೆ ಬ್ಯಾಗು ರೆಡಿಯಾಗಿದೆ. ಇನ್ನು ಬೆಳಗ್ಗೆ 5:30-6 ಗಂಟೆಗೆ ಹೊರಡೋದಷ್ಟೇ ಬಾಕಿ. ನಮ್ಮದು ಶಾಪು ಮನೆ ಮೇಲೆ ಕೆಳಗೆ ಇರೋದ್ರಿಂದ ಮಕ್ಕಳು ಕೆಳಗಡೆನೂ ಇರ್ತಾರೆ, ಮನೆಯಲ್ಲೂ ಕೂಡ ಇರ್ತಾರೆ. ನಮ್ಮನೆ ಇರೋದು ನಮ್ಮ ಅಂಗಡಿಯಿಂದ 13 ಕಿಲೋಮೀಟ್ರು ದೂರದಲ್ಲಿದೆ. ಅಮ್ಮ ಮನೆ ಅಂತೂ ಹತ್ತಿರದಲ್ಲೇ ಇದೆ. ಸ್ವಲ್ಪ ವರ್ಷಗಳ ಮಟ್ಟಿಗೆ ಅಮ್ಮ ಮನೆಯಲ್ಲೇ ಇದ್ದೆ. ಅಮ್ಮ ಮನೆಯಿಂದ ಅಂಗಡಿಗೆ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಮಕ್ಕಳನ್ನು ಕೂಡ ಬಿಟ್ಟು ಬಂದಿರ್ತಾ ಇದ್ದೆ. ಹಾಗಾಗಿ 1-2 ವರ್ಷದ ಮಟ್ಟಿಗೆ ಇಲ್ಲೇ ಇರೋದಕ್ಕೆ ಅಂತಲೇ ಇದ್ದೀವಿ. ಇನ್ನೊಂದು ಹೊಸ ಮನೆಯನ್ನು ಕಟ್ಟಿಸ್ಕೊಳ್ತಾ ಇದ್ದೀವಿ. ಅಲ್ಲಿಗೆ ಶಿಫ್ಟ್ ಆಗ್ತೀವಿ. ಡಬಲ್ ಬೆಡ್ರೂಮ್ ಇರುವಂತಹ ಮನೆಗಳಲ್ಲೆಲ್ಲ ರೆಂಟ್ಗೆ ಇದ್ದರು. ನಾವು ಸಿಂಗಲ್ ಬೆಡ್ರೂಮ್ ಖಾಲಿ ಇತ್ತು ಅಂದ್ಬಿಟ್ಟು 1-2 ವರ್ಷದ ಮಟ್ಟಿಗಲ್ವಾ ಅಂದ್ಬಿಟ್ಟು ಅದೇ ಮನೆಯಲ್ಲೇ ಇದ್ದೀವಿ.
ಬೆಳಗಿನ ಜಾವ 4:15 ಆಗಿತ್ತು. ಮಕ್ಕಳು ಸ್ಕೂಲ್ಗೆ ಹೋಗೋದು ಇದ್ದಿದ್ದರಿಂದ ಅವ್ರಿಗೆ ತಿಂಡಿನೂ ಕೂಡ ಮಾಡಿಡ್ತಾ ಇದ್ದೆ. ಸಿಂಪಲ್ಲಾಗಿ ಅವಲಕ್ಕಿ ಉಪ್ಪಿಟ್ಟನ್ನೇ ಮಾಡ್ತಾಯಿದ್ದೆ. ಅವಲಕ್ಕಿ ಉಪ್ಪಿಟ್ಟು ಅಂದರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಉಪ್ಪು, ಸಕ್ಕರೆ, ನಿಂಬೆಹಣ್ಣು ಎಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ರುಚಿಯಾಗಿಯೂ ಕೂಡ ಇರುತ್ತೆ. ಈರುಳ್ಳಿನ ಹಾಕೋದಿಲ್ಲ. ಈರುಳ್ಳಿನ ಮೇಲೆ ಉದುರಿಸ್ಕೊಂಡು ಸ್ವಲ್ಪ ಚೌಚೌನ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಇನ್ನೊಂದು ಕಡೆ ಹಾಲೂ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ. ನನಗೆ ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿರಬೇಕು. ಆವಾಗವಾಗ ಒರೆಸ್ಕೊಳ್ತಾನೆ ಇದ್ದರೆ ಅಡುಗೆ ಮನೆ ತುಂಬಾ ಕ್ಲೀನಾಗಿರುತ್ತೆ ಅಲ್ವಾ. ಮನೆ ಚಿಕ್ಕದಾದ್ರೂ ಕ್ಲೀನಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಅಲ್ವಾ. ಈ ರೀತಿ ಅವಲಕ್ಕಿ ಉಪ್ಪಿಟ್ಟನ್ನು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ತಿಂಡಿನೂ ಕೂಡ ಮಾಡಿಟ್ಟಿದ್ದಾಯಿತು. ಊರಿಗೂ ಕೂಡ ಹೊರಟಿದ್ದಾಯಿತು. ಸುಮಾರು 6:15 ಆಗ್ತಾ ಬರ್ತಾಯಿತ್ತು. ಮಕ್ಕಳಿಗೆ ಊರಿಗೆ ಹೋಗೋದು ಅಂದ್ಬಿಟ್ರೆ ಯಾವ ರಾತ್ರಿ ಬೇಕಾದರೂ ಎಬ್ಸಿದ್ರು ಎದ್ದು ಬಿಡ್ತಾರೆ. ಇನ್ನೂ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊರು ಸೇರಿದ್ದಾಯಿತು. ನಮ್ಮಮ್ಮನ ಚಿಕ್ಕಪ್ಪನ ಮಗಳು ಒಬ್ಬರು, ನಮ್ಮಮ್ಮನ ತಂಗಿ ಒಬ್ಬರು. ಚಿಕ್ಕಪ್ಪನ ಮಗಳು ಅನ್ನೋದಕ್ಕಿಂತ ಸ್ವಂತ ತಂಗಿ ಥರನೇ ಇದ್ದಾರೆ ಅವ್ರು 3 ಜನನೂ. ಊರಿಗೆ ಹೋಗೋದು ಅಂದರೆ ನಮಗೂ ಕೂಡ ತುಂಬಾ ಇಷ್ಟ. ಇನ್ನು ಊರಿಗೆ ಬಂದಿದ್ದಾಯಿತು. ಅಜ್ಜಿ ತಾತ ಕಾಯ್ತಾಯಿದ್ರು. ಅಜ್ಜಿ ಹಳ್ಳನ್ನ ಮುರ್ಕೊಂಬಂದು ಇಡ್ತಾಯಿದ್ರು. ಇವರು ನಮ್ಮಮ್ಮನ ಅಪ್ಪ ಅಮ್ಮ. ಇವತ್ತು ಹೋಗ್ತಾರೆ. ಇವನಿಗೆ ಊರಿಗೆ ಬಂದ್ಬಿಟ್ರೆ ಸಾಕು, ಕಾಲು ಕಟ್ಟಂಗಾಗಿರುತ್ತೆ. ಕೊಟ್ಟಿಗೆಯಿಂದ ಕರುನ ಆಚೆ ಬಿಟ್ಟಂಗೆ ಆಗ್ಬಿಡುತ್ತೆ ಇವನಿಗೆ. ಏನೇನು ತಿಂಡಿ ಜಬ್ಬು ಹಂಗೆ. ಅಜ್ಜಿ ತಾತ ಇಬ್ಬರು ಸೇರ್ಕೊಂಡು ಅವನಿಗೆ ಹಸಿ ಮೆಂತ್ಯನ ಬಿಡಿಸ್ಕೊಡ್ತಾಯಿದ್ರು. ನಮ್ಮ ಅಜ್ಜಿ ಹೋಗಿ ಕೇಳೋಗು ತಾತಂಗೆ ಊಟ ಆಯ್ತಾ ಏನು ಅಂತ. ಅಲ್ಲ ಅಜ್ಜಿ ಏನೋ ಕೇಳ್ತೈತೆ ಹೇಳು. ಏನ್ ಕೇಳ್ತೈತೆ ಮೋಕ್ಷು ಅಜ್ಜಿ? ಏನ್ ಮಾಡಿದ್ರು? ಊಟ ಮಾಡ್ದ? ಊಟ ಮಾಡ್ದ ಅನ್ನು. ಏನು ಉಂಡೆ ಅನ್ನು ಇಷ್ಟುಂಡೆ ಕಡುಬು ತಿಂದು. ನಮ್ಮ ತಾತ ಅಮ್ಮ ಫೋಟೋ ತೆಗಿತಾ ಇದ್ದಾಳೆ, ಆ ಕಡೆ ನೋಡು ಆ ಕಡೆ ನೋಡು ಅಂತ ತಿರ್ಗಿಸ್ತಾ ಇದ್ರು ಅವನಿಗೆ. ನಾವು ಚಿಕ್ಕವರಿದ್ದಾಗಲೂ ನಮ್ಮ ತಾತ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು. ಅವರು ಬೆನ್ನು ಬಗ್ಗಿದ್ರು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ನಾನು ಮಂಗಿದ್ದು ಹೊಲ್ತಕೋ ಇರಲಿಲ್ವಾ? ತಾತಗೆ ಏನಕ್ಕೆ ಹಾಕ್ಲಿ? ಏಕೆ? ತಾತ ಏನು ಕುಡಿಯಲ್ಲ ಬಾ. ಚಿಲ್ಟಾರಿ ನನ್ನ ಮಗ ನೀನು ಬಾ. ಇಲ್ಲೇ ಇರ್ತೀಯ? ಅಜ್ಜಿ ಜೊತೆ ಇರ್ತೀಯ ಮನೆ? ಮೋಕ್ಷ ಇಲ್ಲಿ ತಿರ್ಗೋ. ಇಲ್ಲಿ ಅಜ್ಜಿ ಇಲ್ಲೇ ಇರೋ ಅಂತ ಬೇಜಾರಾಗುತ್ತೆ. ಒಂದು ತಿಂಗಳು ಬಿಟ್ಕೊಂಡು ಹೋಗೋಣಂತೆ. ಕುಡಿಸ್ತಾ ಇರ್ಲಿ. ಅವನೇ ನಮ್ಮ ಕೈಗೆ ಸಿಕ್ಕಿನ ಓದವನೇ ಆಚೆ ಹೋದ. ಅಲ್ಲೊಂದು ಹುಡುಗಿ ಫ್ರೆಂಡ್ ಮಾಡ್ಕೊಂಡ. ಆಮೇಲೆ ಮಾಡ್ಕೊಬಿಟ್ಟು ಇವ್ರ ಅಕ್ಕನ ಮಗ ಒಬ್ಬ ಹತ್ತರ ಬಂದಿದ್ದ, ಅವನು ಫ್ರೆಂಡ್ ಮಾಡ್ಕೊಂಡ್ಬಿಟ್ಟು. ಆಮೇಲೆ ಆಚೆ ಒಂದ್ ಹುಡ್ಗಿನ್ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟು ಆ ಹುಡ್ಗಿ ಹಪ್ಳ ತಂದ್ಕೊಡೋದು, ಇವನ್ ತಿನ್ನೋದು. ಆಮೇಲೆ ಒಬ್ಬಿಟ್ಟು ತಂದ್ಕೊಡೋದು, ಅವಳು ತಿನ್ನೋದು, ಇವನು ತಿನ್ನೋದು. ಇವತ್ತು ಒಂಚೂರು ಪುಟಿ ಕುಚ್ಚು ಚೆನ್ನಾಗಿ ಬಾಯ್ಲಿ ಚಾಕಿ ಚಾಕಿ. ಹಪ್ಪಳ ತಿನ್ನು. ಏನು ಏನು ತಾತ ಏನ್ ಮಾಡ್ತಾ ಇದ್ ಕೇಳು. ಯಾಕೆ ಬೇಡಪ್ಪ ನನಗೆ. ಅಜ್ಜಿ ಎಲೆ ಬೀಳನ್ನು ಕೂಡ ತುಂಬಾನೇ ಚೆನ್ನಾಗಿ ಹಬ್ಸಿದ್ದಾರೆ.
ಅಜ್ಜಿಗೆ ಎಲೆ ಹಾಕೋ ಅಭ್ಯಾಸ ಇರೋದ್ರಿಂದ ನಾಟಿ ಎಲೆ ಬೀಳನ್ನೇ ಹಾಕೊಂಡಿದ್ರು. ತುಂಬಾನೇ ರುಚಿಯಾಗಿರುತ್ತೆ ಈ ಎಲೆ. ಹಿಂದೆ ಎರಡು ಕಡೆನೂ ಬಾಳೆ ಗಿಡನೂ ಕೂಡ ಹಾಕಿದ್ದಾರೆ. ಬಾಳೆಕಾಯಿ ಕೂಡ ತುಂಬಾನೇ ಚೆನ್ನಾಗಿ ಬಿಟ್ಟಿತ್ತು. ಬಾಯಿ ಕಡೆ ಮೋಕ್ಷ ಮೋಕ್ಷ ಬಾರ. ಅದಿನ್ನೂ ಬಲಿಬೇಕು, ಕೆಳಗೆಲ್ಲ ಬೆಳೆದಿಲ್ಲ ಇನ್ನು. ಮೂರು ಗೊನೆ ಹೊಲ್ಟವೆ. ಕತ್ತರ್ಸಾಕ್ತೀನಿ ಏನೋ. ಎದ್ದೇಳೋ, ಏನೋ ಮಾಡ್ತಾ ಇದೀಯಾ? ಏನ್ ತೊಳಿತೀನಿ? ಊರಿಗೆ ಬಂದರೆ ಇವ್ರದ್ದು ಇದೇ ಕೆಲಸ ಆಗಿಬಿಡುತ್ತೆ. ಎಲ್ಲಂದ್ರಲ್ಲಿ ತಲಾಟೆ ಕೆಲಸಗಳನ್ನ ಮಾಡಿಕೊಂಡು ಇನ್ನು ತಾತಂಗೆ ರೇಗಿಸ್ಕೊಂಡು ಕಾಲ್ಗೆಲ್ಲ ನಮಸ್ಕಾರ ಮಾಡ್ಕೊಳ್ತಾ ಇದ್ದ. ಇನ್ನೊಂದು ದೊಡ್ಡ ಮನೆಯೂ ಕೂಡ ಇದೆ. ಅದರಲ್ಲಿ ಬಾತ್ರೂಮು ಅಟ್ಯಾಚ್ ಇಲ್ಲ ಅಂದ್ಬಿಟ್ಟು ಈ ಚಿಕ್ಕ ಮನೆಗೆ ಬಾತ್ರೂಮು ಅಟ್ಯಾಚ್ ಇದೆ. ತಾತಂಗೆ ಎದ್ದು ಬಾತ್ರೂಮ್ಗೆಲ್ಲ ಹೋಗಕ್ಕಾಗದೆ ಇರೋದ್ರಿಂದ ಈ ಚಿಕ್ಕ ಮನೆ. ಇವರು ನಮ್ಮತ್ತೆ ಅಂದರೆ ನಮ್ಮಮ್ಮನ ತಮ್ಮನ ಹೆಂಡತಿ, ನಮ್ಮ ಮಾವನ ಹೆಂಡತಿ. ಏನು ಸಂಜೆ 5:30-6 ಗಂಟೆ ಆಗ್ತಾ ಇತ್ತು. ದನ ಕರುಗಳು ಕೊಟ್ಟಿಗೆಗೆ ಬರೋ ಟೈಮ್ ಅಲ್ವಾ. ಅವನು ದನ ಕರು ಮುಸ್ರೆ ಕುಡಿಯೋದು, ಆದಿಯಲ್ಲಿ ಹೋಗೋದು ಬರೋದನ್ನೇ ನೋಡ್ಕೊಂಡು ಕೂತಿದ್ದ. ನಮ್ಮ ಆಂಟಿ ನಮ್ಮ ಅತ್ತೆ ಇಬ್ರು ಕೂಡ ಮಾತಾಡ್ತಾ ಇದ್ರು ಕೂತ್ಕೊಂಡು. ಮತ್ತು ನಮ್ಮ ಅತ್ತೆ ಮನೆಯದೇನೆ ಫಂಕ್ಷನ್ ಇದ್ದಿದ್ರಿಂದ ಅವರು ಕೂಡ ಫಂಕ್ಷನ್ನ ಮುಗಿಸ್ಕೊಂಡ್ಬಂದು ಅಜ್ಜಿ ತಾತನ ನೋಡಿಕೊಂಡು ಇಲ್ಲಿಂದ ಹಿಂಗೇನೆ ಗದಗ್ ಹೋಗ್ಬೇಕು ಅಂದ್ಬಿಟ್ಟು ಬಂದಿದ್ರು. ಅವರು ಗದಗಲ್ಲಿದ್ದಾರೆ, ನಾವೆಲ್ಲರೂ ಬೆಂಗಳೂರಲ್ಲಿದ್ದೀವಿ. ಇನ್ನು ಇವನು ಹಸು ಮುಸ್ರೆ ಕುಡ್ದೋಗಿಲ್ಲ ಅಂತ ಚಿಂತೆ ಮಾಡಿಕೊಂಡು ನಿಂತಿದ್ದಾನೆ. ಮಕ್ಕಳಿಗೆ ಹಸು ಕರು ಅಂದರೆ ಎಷ್ಟು ಇಷ್ಟ ಅಲ್ವಾ. ನಮ್ಮ ಅಮ್ಮನ ಚಿಕ್ಕಮ್ಮನ್ನು ಕೂಡ ಕರ್ಕೊಂಬಂದ ನನ್ನ ಮಗ. ಇನ್ನೂ ಸಂಜೆ ಆಗಿತ್ತು ಹೇಗೂ. ನಾಳೆ ನಾವು ಕೂಡ ಬೆಂಗಳೂರಿಗೆ ಹೊರಡೋದಿದ್ದರಿಂದ ಸ್ವಲ್ಪ ಬದನೆಕಾಯಿ, ಮೆಣಸಿನ್ಕಾಯಿ, ಮೆಂತ್ಯ ಸೊಪ್ಪು ಬಿಟ್ಟಿತ್ತು, ಬಿಡಿಸ್ಕೊಳ್ತಾ ಇದ್ದೆ. ಏನ ನಾನು ಬರೀ ಬಸ್ಸಾರೇ ಜಾಸ್ತಿ. ಅದನ್ನೇ ಬಸ್ಸಾರೆ ಇದ್ರದ್ದು ಬಲ್ತಿರುತ್ತಲ್ಲ, ಬರೀ ಕುಡಿ ತಗೊಂಡೋಗಿ ಮಾಡಿಲ್ವಾ ಇವತ್ತು? ಇಂದ ಒಂದಿಡಿನೇ ತಂದು ಸಾಂಬಾರು ಪಲ್ಯ ಮಾಡಲಿ ಎಷ್ಟು ರುಚಿಯಾಗಿರುತ್ತೆ ಅಲ್ವಾ. ಅಜ್ಜಿ ಮೆಂತ್ಯ ಸೊಪ್ಪನ್ನು ಕೂಡ ಹಾಕಿದ್ರು. ನಾನು ಬಲ್ತಿರೋದನ್ನೇ ಕಟ್ ಮಾಡ್ಕೊಳ್ತಾ ಇದ್ದೆ. ಇನ್ನೊಂದು ಕಡೆ ಕಿಲ್ಕೆ ಸೊಪ್ಪನ್ನು ಕೂಡ ಹಾಕಿದ್ರು. ಎಳೆಯದಾಗಿತ್ತು ಕಿಲ್ಕೆ ಸೊಪ್ಪು ಕೂಡ. ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ಬೇಳೆನ ಹಾಕಿ ಬಸ್ಸಾರು ಅಥವಾ ಸೊಪ್ಪು ಸಾರು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ರಾತ್ರಿ ಹೊತ್ತು ತಾತ ಒಂದೊಂದು ಸಾರಿ ಹಳೆ ನೋಟ್ಗಳನ್ನೇ ಹಾಗೆ ಬಿಟ್ಟಿರ್ತಾರೆ. ಹಾಗಾಗಿ ನಾವು ಪೆಟ್ಟಿಗೆಯನ್ನು ಕೂಡ ಚೆಕ್ ಮಾಡ್ತಾ ಇದ್ವಿ. ಒಂದ್ಸಾರಿ 100 ರೂಪಾಯಿದು ಹಳೆ ನೋಟು ನಿಂತಿದೆ ಅಲ್ವಾ, ಚಾಲ್ತಿಯಲ್ಲಿ ಇಲ್ವಲ್ಲ, ಅದನ್ನ ಏನಾದರೂ ಇಟ್ಕೊಂಡಿದ್ದಾರ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಆದರೆ ಅವರು ಎದ್ದು ಕೂತ್ಕೊಂಡು ಏನೇನು ತಗೋತಾರೆ, ಏನೇನು ಮುಟ್ತಾರೆ ನೋಡೋಣ ಅಂದ್ಬಿಟ್ಟು ಕೂತ್ಕೊಂಡು ನೋಡ್ತಾನೆ ಇದ್ರು. ಕೀನು ಕೂಡ ಕೈ ಕೊಡೋಕ್ಕೂ ಹಿಂದು ಮುಂದೆ ನೋಡ್ತಾ ಇದ್ರು. ಅವರು ಮೊದಲಿಂದಲೂ ಹಾಗೆ ಅವ್ರವ್ರ ವಸ್ತುನ ತುಂಬಾ ಹುಷಾರಾಗಿ ಇಟ್ಕೊಳ್ತಾರೆ. ಇನ್ನು ಶನಿವಾರ ಬೆಳಗ್ಗೆ ಆಗಿತ್ತು, ನಾವು ಕೂಡ ಬೆಂಗಳೂರು ಕಡೆಗೆ ಹೊರಟಿದ್ವಿ. ಮೋಕ್ಷ್ ಮೋಕ್ಷ್ ತಿಂಡಿ ತಿಂದ? ಮೋಕ್ಷ್ ಇಲ್ಲಿ ಇವನಿಗೆ ಇಲ್ಲೇ ಆಟ ಆಡ್ಕೊಂಡು ಇನ್ನೂ ಇರೋ ಅಂತಹ ಏನ್ ಮಾಡ್ತಾ ಇದೀಯ? ನಾವು ಬೆಂಗಳೂರು ಹೊರಟ್ವಿ. ಇದು ನಮ್ಮಮ್ಮ ಊರು ಹಾಸನ್ನು. ನಾನು ಹುಟ್ಟಿ ಬೆಳೆದಂತಹ ಹಳ್ಳಿ. ಯುಗಾದಿ ಕಳೆದ ನಂತರ ನಮ್ಮ ಅಪ್ಪ ಊರ ಜಾತ್ರೆನೂ ಕೂಡ ಇದೆ. ಆ ಊರು ಹೇಗಿದೆ ಅಂತ ತೋರಿಸ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.